ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಎಂದು ಬಿಡುಗಲು ಮಠದ ಮಹಾದೇವ ಸ್ವಾಮಿ ಅಭಿಪ್ರಾಯಪಟ್ಟರು. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ನಡೆದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ಮನುಷ್ಯ ಪಂಚಭೂತಗಳಲ್ಲಿ ಹುಟ್ಟಿ ಪಂಚಭೂತಗಳಲ್ಲಿ ಲೀನ ಆಗ್ತಾರೆ. ಮನುಷ್ಯ ಬದುಕಿರುವ ಅಷ್ಟು ದಿನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬದುಕಿ ಇತರರಿಗೆ ದಾರಿದೀಪವಾಗಿದೆ ಎಂದರು. ನಂತರ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಕಬಿನಿ ಶಿವಲಿಂಗ, ಧರ್ಮಸ್ಥಳ ಸಂಸ್ಥೆ ಬಡವರ ದೀನ ದಲಿತ ಪರವಾಗಿ ಕೆಲಸ ಮಾಡುತ್ತಿದೆ ಹಾಗೂ ಅತ್ಯಂತ ದುರ್ಬಲ ವರ್ಗದ ಹಾಗೂ ಅಂಗವಿಕಲರಿಗೆ ತಿಂಗಳಿಗೆ 1,000 ರೂಪಾಯಿ ಮಾಶಾಸನ ನೀಡುತ್ತಿರುವುದು ಇತರ ಸಂಘ ಸಂಸ್ಥೆಗಳಿಗಿಂತ ಮಾದರಿ ಸಂಸ್ಥೆಯಾಗಿ ಕೆಲಸ ಮಾಡುತ್ತಿದೆ ಎಂದರು. ಇದು ಅತ್ಯಂತ ವಿಸ್ತಾರವಾಗಿರತಕ್ಕಂಥದ್ದು. ಗಿಡದಂತೆ ಶಾಖೆ ಶಾಖೆಯಾಗಿ 10 ದಿಕ್ಕಿನಲ್ಲಿಯೂ ಕೂಡ ಹರಿವಿದೆ. ಮಹಾ ವಿಶ್ವದ ಒಂದು ಚಿಕ್ಕ ಪ್ರತಿಯೇ ಈ ದೇಹ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವುದರ ಮುಖಾಂತರ ಎಲ್ಲರ ಬಾಳಿಗೆ ಬೆಳಕಾಗಿ ಇವತ್ತು ಎಲ್ಲರ ಒಂದು ಜೀವನಕ್ಕೆ ದಾರಿದೀಪವಾಗಿದೆ. ಅಂತ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನ ನೆರವೇರಿಸುವುದರ ಮುಖಾಂತರ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಅದರ ಮೂಲ ಉದ್ದೇಶ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಒಂದು ಆಶೀರ್ವಾದ, ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಕೂಡ ದೊರಕುವುದು ಒಂದು ಉದ್ದೇಶ. ಆದ್ರೆ ಕಾರ್ಯಕ್ರಮದಲ್ಲಿ ಪುರಮಠ ಶ್ರೀಗಳಾದ ನಾಗೇಂದ್ರ, ಊರಿನ ಯಜಮಾನರಾದ ಕಾಶಿಪತಿ, ತಾಲೂಕು ಯೋಜನಾಧಿಕಾರಿ ಶಶಿಧರ್, ಪಿಎಸ್ಐ ಪುಟ್ಟಸ್ವಾಮಿ, ಮೇಲ್ವಿಚಾರಕ ವಸಂತ್ ಹಾಜರಿದ್ದರು.